ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪ್ರಧಾನಿ ಮೋದಿ ವಿರುದ್ಧ ಹೇಳಿಕೆಗಳು ಹಾಗೂ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಸದ್ದು ಮಾಡೋ ನಟ ಕಿಶೋರ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ಈ ಹಿಂದೆ ಪ್ರಧಾನಿ ಮೋದಿಗೆ ರಾಜೀನಾಮೆ ಕೊಡಿ ಅಂತ ಕಿಶೋರ್ ಆದೇಶ ಕೊಟ್ಟಿದ್ರು. ಆದರೂ ಇನ್ನು ಮೋದಿ ರಾಜೀನಾಮೆ ಕೊಟ್ಟಿಲ್ಲ. ಅಷ್ಟರಲ್ಲೇ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆ ಯಶಸ್ವಿಯಾದ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಿಶೋರ್ ಬರೆದಿರೋ ಸಾಲುಗಳಲ್ಲಿ ಸಾಕಷ್ಟು ಅಂಶಗಳಿದ್ದು ಎಂದಿನಂತೆ ಪರ ವಿರೋಧ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಕೆಲವರು ಪ್ರತಿ ಸಾಲುಗಳಿಗೂ ಉತ್ತರ ನೀಡೋ ಮೂಲಕ ಕೌಂಟರ್ ಕೊಡ್ತಾ ಇದ್ದಾರೆ. ಕನ್ನಡದ ಜೊತೆಗೆ ಇಂಗ್ಲಿಷ್ನಲ್ಲೂ ಕಿಶೋರ್ ತಮ್ಮ ಸಂದೇಶವನ್ನ ಬರೆದಿದ್ದು ಭಾರತದಾದ್ಯಂತ ಎಲ್ಲರಿಗೂ ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಿಶೋರ್ ಹೇಳಿದ್ದೇನು, ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂಥ ನಾಚಿಗೇಡು! ಒಳ್ಳೆಯವರಿಗಿದು ಕಾಲವಲ್ಲ. ವಿಶ್ವಗುರುವಾಗಲು ಪರಮಾಣು ಸಂಘರ್ಷದ ಹೊಸ್ತಿಲಿನಲ್ಲಿ ನಿಂತ ಮಧ್ಯಪ್ರಾಚ್ಯದ ಯುದ್ಧಕ್ಕಿಂತ ಸರಿಯಾದ ಸಮಯ ಸಿಗದೆಂದು ಉಕ್ರೇನ್ ಯುದ್ಧ ನಿಲ್ಲಿಸಿದ ದಲ್ಲಾಳಿ ಪಾಪಾನನ್ನ ಯುದ್ಧ ಅಪರಾಧಿಗಳ ಜೊತೆ ಹಲ್ಲು ಕಿಸಿಯಲು, ರೀಲ್ಸ್ ಮಾಡಲು, ಚುನಾವಣಾ ಪ್ರಚಾರ ಮಾಡುತ್ತಾ ಸುಳ್ಳು ಹೇಳಲು, ದ್ವೇಷ ಹರಡಲು 5 ವರ್ಷದ ಕಂದಮ್ಮ ಹಿಂದ್ ರಜಾಪಳ ಬರ್ಬರ ಹತ್ಯೆಯ ಸಿನಿಮಾ ಬ್ಯಾನ್ ಮಾಡುತ್ತಾ ಗಾಜಾದಲ್ಲಿ 70,000 ಮಕ್ಕಳು ಮಹಿಳೆಯರು ಅಮಾಯಕರನ್ನಲ್ಲದೆ ಇರಾನಿನಲ್ಲೂ ಸಾವಿರಾರು ಹಸುಳೆಗಳನ್ನ ಕೊಂದ ಧೀರ ಫಾದರ್ಲ್ಯಾಂಡ್ ಕಾಲಿಗೆ ಬಿದ್ದು ಪದಕ ಗಿಟ್ಟಿಸುತ್ತಾ ಮೈ ಫ್ರೆಂಡ್ ಡೊಲಾಂಡನ ಗುಲಾಮಗಿರಿ ಮಾಡಲು ಬಿಟ್ಟು ನಾವು ಭಕ್ತ ಮಂಡಳಿ ಗ್ಯಾಸ್ ಉತ್ಪಾದನೆಯಲ್ಲಿ ವಿಶ್ವಗುರುವಾಗಲು ಗಟರಿನಲ್ಲಿ ಗ್ಯಾಸ್ ಹುಡುಕುತ್ತಿರುವಾಗ ಪಾಠ ಮಾಡುವ ಸಮಯದಲ್ಲಿ ಕ್ಲಾಸ್ ರೂಮ್ ಅನ್ನ ಬಿಟ್ಟು ಓಟಕ್ಕಿತ್ತ ವಿಶ್ವಗುರುವನ್ನ ಬದಿಗೊತ್ತಿ ನಿನ್ನೆವರೆಗೂ ಭಯೋತ್ಪಾದಕರ ಬೆಂಬಲಿಗನಾಗಿದ್ದ ಪಾಕಿಸ್ತಾನ ವಿಶ್ವಗುರುವಾಗಿ ಬಿಡಬೇಕೆ? ಇಷ್ಟು ದಿನ ಹೋದಲೆಲ್ಲ ಬಾಡಿಗೆ ಪ್ರೇಕ್ಷಕರನ್ನ ಕರೆದು ದುನಿಯಾ ಮೇ ಡಂಕ ಬಜಾಯಿಸುತ್ತಿದ್ದ ಮಹಾಮಾನವನ ಮತ್ತು ನಮ್ಮ ಭಕ್ತಿಪೂರ್ವಕ ಅವಿರತ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದೇನು? ನಿಜ, ಒಳ್ಳೆಯವರಿಗಿದು ಕಾಲವಲ್ಲ. ಇದು ಕಿಶೋರ್ ಬರೆದಿರೋ ಸಾಲುಗಳು. ಈ ಪೋಸ್ಟ್ ಬರ್ತಾ ಇದ್ದ ಹಾಗೆ ಮೊದಲ ಸಾಲಿನಿಂದಲೇ ಕೆಲವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಯಶಸ್ವಿಯಾದ ಪೋಸ್ಟ್ ಇದಾಗಿರೋದ್ರಿಂದ ಮೊದಲ ಸಾಲು ಒಳ್ಳೆಯವರಿಗೆ ಇದು ಕಾಲವಲ್ಲ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಪಾಕಿಸ್ತಾನ ಒಳ್ಳೆ ದೇಶಾನ? ಭಾರತದ ಮೇಲೆ ಪಾಕಿಸ್ತಾನ ಇದುವರೆಗೆ ನಡೆಸಿರೋ ಉಗ್ರ ದಾಳಿ, ಅದರಲ್ಲಿ ಬಲಿಯಾದ ಅಮಾಯಕರನ್ನ ನೋಡಿದ ಮೇಲೂ ನಿಮಗೆ ಇಂಥ ಮಾತನಾಡಲು ಮನಸ್ಸು ಬರುತ್ತಾ? ಒಂದು ವೇಳೆ ಉಗ್ರ ದಾಳಿಗಳಲ್ಲಿ ನಿಮ್ಮ ಕುಟುಂಬದವರು ಯಾರಾದ್ರೂ ಹತ್ಯೆ ಆಗಿದ್ರೆ ಆಗಲೂ ಇದೇ ಮಾತನ್ನ ಹೇಳ್ತಾ ಇದ್ರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೆ ಯುದ್ಧ ಅಪರಾಧಿಗಳ ಜೊತೆಗೆ ನಿಂತು ಹಲ್ಲು ಕಿಸಿಯುವ, ದ್ವೇಷ ಹರಡುವ ಅನ್ನೋ ಪದ ಪ್ರಯೋಗದ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಯುದ್ಧ ಅನ್ನೋದು ಹಲವು ದೇಶಗಳ ನಡುವೆ ನಡೀತಾ ಇದೆ. ಆದರೂ ಕೆಲವರನ್ನ ಮಾತ್ರ ನೀವು ಯುದ್ಧ ಅಪರಾಧಿಗಳು ಅಂತ ಪರಿಗಣಿಸೋದು ಯಾಕೆ? ಸಾಮಾನ್ಯವಾಗಿ ಮೆದುಳು ಸರಿ ಇರುವವರು ಎಲ್ಲಾ ವಿಚಾರಗಳಲ್ಲೂ ಎಲ್ಲರನ್ನೂ ಸಮನಾಗಿ ಪರಿಗಣಿಸ್ತಾರೆ. ಆದರೆ ಕೇವಲ ಒನ್ ಸೈಡೆಡ್ ಆಗಿ ಯೋಚಿಸೋದು ನಿಮ್ಮಂತ ಬುದ್ಧಿವಂತರಿಗೆ ಸೂಕ್ತವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನೀವು ಇಷ್ಟಪಡುವ ಇರಾನ್ ಹಾಗೂ ಗಾಜಾದಲ್ಲಿ ಆದ ಹತ್ಯೆಗಳನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀರಾ. ಅದೇ ಗಾಜಾದ ಹಮಾಸ್ ಉಗ್ರರು ಹಾಗೂ ಇರಾನ್ ಪೋಷಿತ ಉಗ್ರರಿಂದ ಇಸ್ರೇಲ್ನಲ್ಲಿ ಅಮಾಯಕರ ಮಾರಣ ಹೋಮ ಆಯ್ತಲ್ಲ, ಅದರ ಬಗ್ಗೆ ನಿಮಗೆ ಏನು ಅನ್ನಿಸೋದಿಲ್ವೇ? ನಿಜವಾಗಿಯೂ ಶಾಂತಿ ಬಯಸುವವರು ಎರಡೂ ದೇಶಗಳ ತಪ್ಪನ್ನ ಹೇಳ್ತಾರೆ. ಆದ್ರೆ ನೀವು ಕೇವಲ ಒನ್ ಸೈಡೆಡ್ ಆಗಿರೋದಕ್ಕೆ ಕಾರಣ ಏನು? ಇಂತಿಷ್ಟೇ ವಿಚಾರಗಳನ್ನ ಹೇಳಬೇಕು ಅಂತ ಎಲ್ಲಿಂದಲಾದ್ರೂ ಆದೇಶ ಬಂದಿದೆಯಾ ಅಥವಾ ಉಡುಗೊರೆ ಸಿಕ್ಕಿದೆಯಾ ಅಂತ ಕೇಳ್ತಾ ಇದ್ದಾರೆ. ಗ್ಯಾಸ್ ಉತ್ಪಾದನೆಯಲ್ಲಿ ವಿಶ್ವಗುರುವಾಗಲು ಗಟರಿನಲ್ಲಿ ಗ್ಯಾಸ್ ಹುಡುಕುತ್ತಿರುವಾಗ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಗ್ಯಾಸ್ ಸಮಸ್ಯೆ ಆಗೋದಕ್ಕೆ ಮೂಲ ಕಾರಣ ಏನು? ಭಾರತದಲ್ಲಿ ಮಾತ್ರ ಗ್ಯಾಸ್ ಸಮಸ್ಯೆ ಇದೆಯಾ ಅಥವಾ ವಿಶ್ವಕ್ಕೆ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆಯಾ? ಈ ಸಮಸ್ಯೆ ಬಗೆಹರಿಸೋದಕ್ಕೆ ಯಾವೆಲ್ಲ ದೇಶಗಳು ಏನು ಕ್ರಮ ಕೈಗೊಂಡಿವೆ? ಭಾರತ ಯಾವ ಕ್ರಮವನ್ನ ಅನುಸರಿಸ್ತಾ ಇದೆ? ಅಷ್ಟೇ ಯಾಕೆ, ನೀವು ಪ್ರೀತಿಸೋ ಇರಾನ್ ಕೂಡ ಭಾರತದ ಹಡಗುಗಳನ್ನ ಸಾಕಷ್ಟು ಸಲ ಬಿಟ್ಟು ಕಳಿಸಿದೆ. ನಿಮ್ಮ ಮನೆಗೂ ಗ್ಯಾಸ್ ಬರ್ತಾ ಇರುವಾಗ ಸುಮ್ನೆ ಆರೋಪ ಮಾಡೋದು ಸರಿನಾ? ಸಮಸ್ಯೆ ಇದ್ದಾಗ ಆರೋಪ ಮಾಡಿದ್ರೆ ಒಪ್ಪಬಹುದು. ಇಷ್ಟು ಸಂಕಷ್ಟದ ಸಮಯದಲ್ಲೂ ತೀರಾ ಸಮಸ್ಯೆ ಆಗದಂತೆ ಕಾರ್ಯನಿರ್ವಹಿಸ್ತಾ ಇರೋದು ಕಾಣಿಸ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನು ನಿನ್ನೆವರೆಗೂ ಭಯೋತ್ಪಾದಕರ ಬೆಂಬಲಿಗನಾಗಿದ್ದ ಪಾಕಿಸ್ತಾನ ವಿಶ್ವಗುರುವಾಗಿದೆ ಅನ್ನೋ ರೀತಿ ಮಾತಾಡಿದ್ದೀರಾ. ಪಾಕಿಸ್ತಾನದ ಪರವಾಗಿ ಇಷ್ಟು ಪ್ರೇಮ ಬೇಕೆ? ಇವತ್ತು ಪಾಕಿಸ್ತಾನವನ್ನ ಪ್ರೀತಿಸೋ ನೀವೂ ಸೇರಿದಂತೆ ಎಷ್ಟೋ ಇಂಥ ಮನಸ್ಥಿತಿಯವರು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ಸೈನಿಕರು. ಯಾರೋ ಹೆತ್ತ ಮಕ್ಕಳು ನಿಮ್ಮಂತವರನ್ನೂ ರಕ್ಷಿಸೋದಕ್ಕೆ ಗಡಿಯಲ್ಲಿ ನಿಂತಿದ್ರೆ ಅವರನ್ನ ಕೊಲ್ಲೋದಕ್ಕೆ ನೀವು ಪ್ರೀತಿಸೋ ಪಾಕ್ ಉಗ್ರರು ಸದಾ ಹೊಂಚು ಹಾಕ್ತಾ ಇದ್ದಾರೆ. ಇಷ್ಟಾದರೂ ಸೇನೆಯಲ್ಲಿರೋ ಯೋಧರು ನಿಮ್ಮನ್ನೂ ಸೇರಿಸಿ ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥವರನ್ನ ಪ್ರೀತಿಸೋ ಮುನ್ನ ಸೈನಿಕರ ನೆನಪಾಗೋದಿಲ್ಲವೇ? ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಯೋಧರಿದ್ದು ಅವರು ಪಾಕ್ ಉಗ್ರರ ದಾಳಿಗೆ ಬಲಿಯಾಗಿದ್ದಿದ್ರೆ ಆಗ್ಲೂ ಇದೇ ರೀತಿ ಮಾತಾಡ್ತಾ ಇದ್ರ? ಸ್ವಲ್ಪ ನೈತಿಕತೆ ಬೇಡ್ವೆ? ಮೋದಿಯನ್ನ ವಿರೋಧಿಸೋ ನೆಪದಲ್ಲಿ ನೀವು ಭಾರತ ವಿರೋಧಿಗಳನ್ನ ಅಪ್ಪಿಕೊಳ್ತಾ ಇದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು ಕಿಶೋರ್ ಹೇಳಿದ್ದು 100ಕ್ಕೆ 100 ಸರಿ, ಹೀಗೆ ಆಗ್ತಾ ಇರೋದು ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.